ಮೊದಲು ನೀವು ಪ್ಲೇಸ್ಟೋರ್ಗೆ ಹೋಗ್ಬಿಟ್ಟು ಅಲ್ಲಿ DESH ಅಂತಂದೇಳಿ ಇಲ್ಲ, ಆಲ್ರೆಡಿ ನಾನು ಸರ್ಚ್ ಮಾಡಿರೋದ್ರಿಂದ ಬಂತು. DESH ಕನ್ನಡ ಕೀಬೋರ್ಡ್ ಅಂತಂದರೆ ಬರುತ್ತೆ. ಇದು ನನ್ನ ತಂಗಿ ನನಗೆ ಸಜೆಸ್ಟ್ ಮಾಡಿದ್ದು. ಇನ್ಸ್ಟಾಲ್ ಆಗ್ತಾ ಇದೆ. ಈಗ ಇನ್ಸ್ಟಾಲ್ ಆಗಿದೆ. ದೇಶ್ ಕನ್ನಡ ಕೀಬೋರ್ಡ್ಗೆ ಸುಸ್ವಾಗತ. ಮೊದಲು ಕೀಬೋರ್ಡ್ ಅನ್ನು ಸಕ್ರಿಯಗೊಳಿಸಿ ಮಾಡಿದ್ದಾರೆ. ಆಕ್ಟಿವೇಟ್ ಮಾಡ್ಕೊಂಡು ಸೆಟ್ಟಿಂಗ್ಸ್ ಹೋಗ್ಬಿಟ್ಟು ಆಫ್ ಇರುತ್ತೆ, ಆನ್ ಮಾಡ್ಕೋಬೇಕು. ಈಗ ಕೆಳಗಿನ ಆಯ್ಕೆ ಬಟನ್ ಮೇಲೆ ಕ್ಲಿಕ್ ಮಾಡಿ. ದೇಶ್ ಕನ್ನಡ ಕೀಬೋರ್ಡ್ ಆಯ್ಕೆ ಮಾಡಿ. ಮೊದಲ ಬಾರಿಗೆ ಬಳಸುತ್ತಿದ್ದರೆ ದಯವಿಟ್ಟು ಕೆಳಗಿನ ಸಹಾಯ ಬಟನ್ ಕ್ಲಿಕ್ ಮಾಡಿ. ನೀವು ಯಾವುದೇ ಅಪ್ಲಿಕೇಶನ್ ನಲ್ಲಿ ದೇಶ್ ಈಗ ಡೈರೆಕ್ಟ್ ಆಗಿ ವಾಟ್ಸಪ್ ಹೋಗೋಣ. ವಾಟ್ಸಪ್ ಹೋದರೆ ಇಲ್ಲಿ ಬಂದಿರುತ್ತೆ. ಈಗ ಸರ್ಚ್ ಮಾಡ್ಬೋದು. ನಾವು ಇಲ್ಲಿ ಕನ್ನಡ ಬೇಕಂದರೆ ಆಯ್ಕೆ ಮಾಡ್ಕೋಬೋದು, ಇಲ್ಲಾಂದರೆ ಇಂಗ್ಲೀಷ್ ಕೀಬೋರ್ಡ್ ಇರುತ್ತೆ. ಈಗ ಕನ್ನಡ ಆಯ್ಕೆ ಮಾಡಿಕೊಂಡು ನಾವಿಲ್ಲಿ ಇಂಗ್ಲೀಷಲ್ಲಿ ಇವಾಗ ಗುಡ್ ಮಾರ್ನಿಂಗ್ ಅಂತ ಬರೆದ್ರೆ ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್. ಆಪ್ ಎಲ್ಲ ರೆಡಿಯಾಗಿದೆ. ಈಗ ಫ್ಯೂಚರ್ಸ್ ಹೆಂಗಿದೆ ಅಂತ ನೋಡೋಣ. ಮೊದಲು ವಾಟ್ಸಪ್ಪು ನೋಡಿ, ಕೀಬೋರ್ಡ್ ಯಾವ ಥರ ಬಂದಿದೆ. ಇದೊಂದು ಫ್ಯೂಚರು. ಈ ಕೀಬೋರ್ಡ್ನ ನಾವು ಯಾವ ಥರ ಬೇಕಲ್ಲಿ ಸೆಟ್ಟಿಂಗ್ಸ್ಗೆ ಹೋದರೆ ಥೀಮ್ಸಲ್ಲಿ ಯಾವ ಥರ ಕೀಬೋರ್ಡ್ ಬೇಕು ನಿಮಗೆ, ಆ ಸ್ಟೈಲಲ್ಲಿ ಬೇಕೋ ಆ ಸ್ಟೈಲಲ್ಲಿ ಚೇಂಜ್ ಆಗ್ತದೆ. ನೋಡಿ, ಇಲ್ಲಿ ಚೇಂಜ್ ಆಗ್ತಾ ಇದೆ. ರೆಡ್ ಬೇಕಂದರೆ ರೆಡ್ಡು, ನನಗೆ ಬ್ಲೂ ಅಂದರೆ ಇಷ್ಟ, ಬ್ಲೂ ಇಟ್ಟಿದ್ದೀನಿ. ಆಮೇಲೆ ಮೇಯ್ನು ಈಗ ಬಂದಿರೋ ಫ್ಯೂಚರ್ನ ಹೇಳಬೇಕು ಅಂದರೆ ಇಲ್ಲಿ ಟೈಪಿಂಗಲ್ಲಿ ಇಲ್ಲಿ ಮೈಕ್ನ ಒತ್ಬಿಟ್ಟು ಸರ್ಚ್ ಮಾಡೋದು. ಟೈಪ್ ಆಗುತ್ತೆ. ಮತ್ತು ಕನ್ನಡಕ್ಕೆ ಬೇಕಂದರೆ ಇಲ್ಲಿ ಕೆ ಇರೋದನ್ನ ಕೆ ಮಾಡ್ಕೋಬೇಕು. ಈಗ ಕನ್ನಡದಲ್ಲಿ ಟೈಪ್ ಆಗುತ್ತೆ. ಬಂದಿದೆಯಲ್ವ? ಆ ಥರ ಯಾವ ಥರ ಬೇಕಾದರೂ ಆಗುತ್ತೆ. ಏನು ಟೈಪ್ ಮಾಡಲೇಬೇಕು ಅಂತಲ್ಲ, ಜಸ್ಟ್ ಹೇಳಿದರೆ ಸಾಕು. ಮೈಕ್ ಒತ್ಬಿಟ್ಟು ನಮ್ಗೆ ಯಾವ ಫೀಚರ್ ಬೇಕೋ ಆ ಫೀಚರ್ ಚೇಂಜ್ ಆಗುತ್ತೆ. ವಿಡಿಯೋ ಎಲ್ರಿಗೂ ಅರ್ಥ ಆಗಿದೆ ಅಂದ್ಕೊತೀನಿ. ದಯವಿಟ್ಟು ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಂಗೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.